ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಫೇಸ್ಬುಕ್ ಪೋಸ್ಟ್ ಹಾಗೂ ಇತ್ತೀಚಿನ ಹೇಳಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಇದಕ್ಕೆ ತಿರುಗೇಟಾಗಿ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಕೌಂಟರ್ ಪೋಸ್ಟ್ ಮಾಡಿದ್ದಾರೆ. ಹುಕ್ಕೇರಿ ಪಟ್ಟಣದ ರಾಣಿ ಯಮಕನ್ಮರಡಿಯ ಕುರಿತು ಪ್ರೀತಿಯ ರಾಣಿ ಎಂದು ರಮೇಶ್ ಕತ್ತಿ ನೀಡಿದ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಪೋಸ್ಟ್ನಲ್ಲಿ ಕತ್ತಿಯವರನ್ನ ಪರೋಕ್ಷವಾಗಿ ಟೀಕಿಸಿ ಬೊಗಳುವ ಕತ್ತಿಗಳತ್ತ ಕಲ್ಲು ತೂರುತ್ತಾ ಹೋದರೆ ಗುರಿ ಮುಟ್ಟಲು ಸಾಧ್ಯವಿಲ್ಲ ಹಾಗೂ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗೋದಿಲ್ಲ ಎಂದು ಪೋಸ್ಟ್ ಮಾಡಿದ್ದಾರೆ. ಇದೇ ಪೋಸ್ಟ್ನಲ್ಲಿ ನಮ್ಮ ಸಾಹುಕಾರ್ ವಿರುದ್ಧ 100 ನಾಯಿ ಬೊಗಳಿದರೂ ಏನೂ ಮಾಡಲು ಆಗಲ್ಲ ಮತ್ತು ಸಂವಿಧಾನದ ಮುಂದೆ ಯಾವ ಚಡ್ಡಿಗಳ ಆಟವೂ ನಡೆಯೋದಿಲ್ಲ ಎಂದು ಕತ್ತಿಗೆ ತಿರುಗೇಟು ನೀಡಿರುವ ಸತೀಶ್ ಅಭಿಮಾನಿಗಳು ಈ ಪೋಸ್ಟ್ ಇದೀಗ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ವಿಶೇಷ ಆದ ತಕ್ಷಣ ಏನು ಬದ್ದೆ ಬರ್ತೀವ, ಇದು ಸಲ ಲೇಟ್ ಆಗಿದೆ. ನಮ್ಮದು 15 ಇಸ್ಕೊಂಡು ಬರಲೇಬೇಕು ನಾವು ಇಲ್ಲಿ. ಇದು ಹೆಡ್ ಕ್ವಾರ್ಟರ್ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇದು. ಸೊ ಇದರಲ್ಲಿ ವಿಶೇಷ ಏನಿಲ್ಲ, 15 ಇಸ್ಕೊಂಡು ಬರ್ತೀವಿ. ಆ ರೀತಿ ಬಂದಿದ್ದೀವಿ. ನೋಡೋ ಗ್ಯಾಪ್ ಆಗಿತ್ತು 1 ತಿಂಗಳು. ಸೊ ಕಾರ್ಯಕರ್ತರ ಮತ್ತು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದೀವಿ. ಏನಿಲ್ಲ, ಊಟ ಚೆನ್ನಾಗಿತ್ತು, ಊಟ ಮಾಡಿದ್ದೀವಿ. ನಾವು ಊಟ ಮಾಡ್ಕೊಂಡು ಹೋಗಿ ಮೊದಲಿಂದು ವಿಶೇಷ ಪ್ರೀತಿ ಐತಿ, ಇನ್ನು ಮುಂದೆ ವಿಶೇಷ ಪ್ರೀತಿ ಇರ್ತೈತಿ. ವಿಶೇಷ ಪ್ರೀತಿಯಾಗಿ ನಾವು ಭಾಳ ನಮೂನಿ ಇದಾವು. ಅದನ್ನು ಬರುವಂಥ ದಿನಮಾನದಾಗ ನಾವು 28ರಾಗ ತಮಗೆ ಗೊತ್ತಾಗ್ತೈತಿ. ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಮನೋಬಲ ತುಂಬುವಂಥ ಒಂದು ಕೆಲಸ ಪಕ್ಷದ ಕಾರ್ಯಕರ್ತನಾಗಿ ಆ ನಿಟ್ಟಿನಲ್ಲಿ ಒಂದು ಮನೋಬಲ ತುಂಬುವಂಥ ಒಂದು ಸ್ಟೇಟಸ್ ಹಾಕಿದ್ದೀನಿ. ಅದು ನಿರಂತರವಾಗಿ, ಅದೇನು ಹೊಸದು ನಿಮಗೆ ಹೇಳಬೇಕಾಗಿಲ್ಲ. ನಿರಂತರವಾಗಿ ಎಲ್ಲ ರಾಜಕೀಯ ಪಕ್ಷಗಳಿಂದ ಆಗ್ತಿರ್ತಕ್ಕಂಥ ಒಂದು ಸಂಗತಿ ಇದು. ಆದರೆ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮೇಲಿಂದ ಮೇಲೆ ಅದನ್ನು ಹುರುಪು ತುಂಬುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನ ಸ್ಟೇಟಸ್ ಹಾಕಿದ್ವಿ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸ್ವಕ್ಷೇತ್ರ ಸರ್, ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಯಾರ್ದಿದ್ರೆ ನಮಗೆ ಅದೊಂದು ಕ್ಷೇತ್ರ ಅಲ್ಲ. ಈಗ ಮುಖ್ಯಮಂತ್ರಿಗಳು ಯಾರದಾರು, ಶಿವಕುಮಾರ್ ಅದಾರು, ಅವರು ಒಂದು ಕ್ಷೇತ್ರದಿಂದ ಬಂದಂಥ ಶಾಸಕರು. ಅದಕ್ಕೇನು ಅವ್ರದ್ದು ಇವ್ರದ್ದು ಅನ್ನೋಂಥ ಪ್ರಶ್ನೆ ಬರೋಂಗಿಲ್ಲ, ಭಾಳ ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಏನು ತಯಾರಿ ಮಾಡ್ತಾ ಇದ್ದಾರೆ ಅಂತ 28 ಯಾರು ಅವರು ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದರು, ನಾನು ಬಂದಿದ್ದೀವಿ. ಹೊರಗೆ ಬರುವಾಗ ಎಲ್ಲ ಹಿರಿಯರು ಭೇಟಿ ಆಗಿ ಬರುವಾಗ ಅವರು ಇದ್ದರು. ಇಷ್ಟೇ, ಏನು ವಿಷಯ. ಊಟ ಅವರು ನಾವು ಕೂಡ ಊಟ ಮಾಡಿದ್ವಿ ಅಷ್ಟೇ. ಅಡಿಗೆಲ್ಲ ಚಲೋ ಆಗಿದೆ. ಎಲ್ಲ ಪ್ರೀತಿ ಅದು ಹುಕ್ಕೇರಿ ಪಟ್ಟದ ರಾಣಿ, ಇದು ಪ್ರೀತಿಯ ರಾಣಿ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.